ಸೊ ಈಗ ಅತ್ಯಂತ ಮಾಂಸ ಪ್ರಿಯವಾಗಿರುವಂಥ ದರ್ಶನ್ ಪಾರ್ಟಿಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಮಾಂಸದ ಊಟವನ್ನ ಮಾಡ್ತಾ ಇದ್ರು. ಆ ಲೆಕ್ಕನೇ ಬೇರೆ ಅದರದ್ದು. ಆದರೆ ಈಗ ಗ್ರಾಮ್ ಲೆಕ್ಕದಲ್ಲಿ ಮಾಂಸದ ಊಟವನ್ನ ಕೊಟ್ಟರೆ ಅದು ಯಾವುದಕ್ಕೆ ಲೆಕ್ಕಕ್ಕೆ ಹತ್ತಬೇಕು ನನಗೆ ಅರ್ಥನೇ ಆಗಲಿಲ್ಲ. ದರ್ಶನ್ಗೆ ಮಧ್ಯಾಹ್ನದ ಊಟವಾಗಿ ಮಾಂಸದ ಊಟ ಕೊಟ್ಟಿದ್ದಾರೆ. ಜೈಲಿನ ಮೆನು ಪ್ರಕಾರವೇ ಮಾಂಸದ ಊಟವನ್ನು ನೀಡಲಾಗ್ತಾ ಇದೆ. ತಿಂಗಳ ಮೊದಲ ಮತ್ತು ಮೂರನೇ ಶುಕ್ರವಾರ ಮಟನ್ ಊಟ ಇರುತ್ತೆ. ಜೊತೆಗೆ 2ನೇ ಮತ್ತು 4ನೇ ಶುಕ್ರವಾರ ಚಿಕನ್ ಊಟ ಇರುತ್ತೆ ಅಂತೆ. ಈಗ ಮಟನ್ ಕೊಟ್ಟಿದ್ದಾರೆ. 90 ಗ್ರಾಮ್ ಮಟನ್ ಊಟ ನೀಡಿದ್ದಾರಂತೆ. ಎಷ್ಟು ಬರುತ್ತೆ ಅದು? ಮಟನ್ ಜೊತೆಗೆ ಅನ್ನ ಸಾಂಬಾರ್ ಮಜ್ಜಿಗೆ ವಿತರಣೆಯನ್ನ ಮಾಡಿದ್ದಾರೆ. ಸೊ ಜೈಲಿನಲ್ಲಿ ಮಾಂಸದ ಊಟ ಮಟನ್ ತಂದು ಕೊಟ್ಟಿದ್ದಾರೆ ವ್ಯಾಪಾರಿಗಳು. ಆಟೋದಲ್ಲಿ ಮಟನ್ ತೆಗೆದುಕೊಂಡು ಹೋಗಿರುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮಾಂಸದ ಚೀಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆ ದೃಶ್ಯವನ್ನು. ಸೊ ಅಲ್ಲಿರುವಂಥ ಎಲ್ಲ ಕೈದಿಗಳಿಗೂ ಕೂಡ ಅದನ್ನು ಹಂಚಬೇಕಾಗತ್ತೆ. ಹಾಗಾಗಿ 90 ಗ್ರಾಮ್ ಮಟನ್ ಅಂತೆ. ಯಾವ ಲೆಕ್ಕಕ್ಕೆ ಬರುತ್ತೆ ದರ್ಶನ್ ಅವರಿಗೆ ಅದು? KG ಗಟ್ಟಲೆ ತೊಗೊಳ್ಳುವಂಥವ್ರಿಗೆ 90 ಗ್ರಾಮ್ ಮಟನ್ ತೊಗೊಳ್ಳೋದಾದರೆ ಬಟ್ ಆಗಬೇಕು, ಅದಕ್ಕೋಸ್ಕರನೇ ಇರುತ್ತೆ ಅದು. ಆ ನಿಯಮ ಪಾಲನೆ ಆಗಬೇಕು. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ನಾವೆಲ್ಲ ಕೇಳ್ತಾ ಇದ್ದೀವಿ ಅವ್ರ ಫಾರ್ಮ್ ಹೌಸ್ಗಳಲ್ಲೆಲ್ಲ KG ಗಟ್ಟಲೆ ಮಾಂಸ ಲೆಕ್ಕನೇ ಇರೋದಿಲ್ಲ ಅವರಿಗೆ. ಈ 90 ಗ್ರಾಮ್ ಯಾವುದ್ರಿ ಲೆಕ್ಕ? ನಿಜವಾಗಿಯೂ ಕೂಡ ಅಲ್ಲಿ ಏನಾದರೂ ಒಂಚೂರು ಕಿರಿಕಿರಿ ಆಗಲ್ವಾ ಅಂತ ನನಗೆ ಹಂಗೆ ಅನಿಸ್ತಾ ಇದೆ. ಖಂಡಿತ ಅರುಣ್, ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದಂಥ ಸಂದರ್ಭದಲ್ಲಿ ದರ್ಶನ್ ಅವರು ವಿಲಾಸಿ ಜೀವನವನ್ನು ನಡೆಸಿದ್ರು. ಅಲ್ಲಿಯೂ ಕೂಡ ಸಾಕಷ್ಟು ಸಹಕಾರವನ್ನು ಅಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗಳು ಅಧಿಕಾರಿಗಳು ಕೊಟ್ಟಿದ್ರು. ಅದರ ಭಾಗವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆ ರೀತಿಯ ಸಮಸ್ಯೆಗಳ್ಯಾವೂ ಸಹಿತ ಕೊಲೆ ಆರೋಪಿ ಸ್ಥಾನದಲ್ಲಿರುವಂಥ ದರ್ಶನ್ ಅವರಿಗೆ ಆಗಿರಲಿಲ್ಲ. ಆದರೆ ಅಲ್ಲಿ ವಿಲಾಸಿ ಜೀವನವನ್ನು ನಡೆಸಿದ್ರ ಭಾಗವಾಗಿ ನಿನ್ನೆ ಅವರನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಊಟದ ಮೆನುವಿನ ಪ್ರಕಾರನೇ ಎಲ್ಲ ಆಹಾರವನ್ನು ಸೇವಿಸಬೇಕು, ಅದು ಅನಿವಾರ್ಯ ಕೂಡ ಆಗಿದೆ. ಇದ್ರ ಭಾಗವಾಗಿ ಇವತ್ತು ಅಂದರೆ ತಿಂಗಳ 4ನೇ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಜೈಲಲ್ಲಿರ್ತಕ್ಕಂಥ 385 ಕೈದಿಗಳು ಪ್ಲಸ್ ದರ್ಶನ್ ಅವರು ಎಲ್ರಿಗೂ ಸಹಿತ ಒಂದೇ ರೀತಿಯಲ್ಲಿ ಅಂದರೆ ಮಾಂಸದ ಊಟವನ್ನು ಕೊಡಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಟನ್ ಊಟ. ಅದರಂತೆ ಮಟನ್ ಊಟದಲ್ಲಿ ಕೇವಲ 90 ಗ್ರಾಮ್ ಮಾತ್ರ ಪ್ರತಿಯೊಬ್ಬ ಕೈದಿಗೂ ಕೂಡ ಮಟನ್ ಅನ್ನು ಕೊಡಲಾಗುತ್ತೆ. ಅದ್ರ ಜೊತೆಗೆ ಅನ್ನ ಮತ್ತು ಮಜ್ಜಿಗೆಯನ್ನು ಕೂಡ ಕೊಡಲಾಗುತ್ತೆ. ಹೀಗಾಗಿ ಜೈಲಿನ ಕೈದಿಗಳಿಗೆ ಕೊಡ್ತಕ್ಕಂಥ ಪ್ರಮಾಣ ಏನಿರುತ್ತೆ ಅದೇ ಪ್ರಮಾಣದಲ್ಲಿ ದರ್ಶನ್ ಅವ್ರಿಗೂ ಕೂಡ ಕೊಡಲಾಗುತ್ತೆ. ಅದೇ ರೀತಿಯ ಟ್ರೀಟ್ ಅನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅವರಿಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಅಂದ್ರೆ ನಾನೀಗ ಇದೇ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಒಳಗಡೆ ಮಟನ್ ಅನ್ನು ತೆಗೆದುಕೊಂಡು ಹೋಗಿದ್ರೆ ಅದನ್ನ ಕಟ್ ಮಾಡೋದ ನಂತರದಲ್ಲಿ ಒಂದು ಹೆಚ್ಚು ಕಡಿಮೆ ಮಟನ್ ಊಟ ಆಗಿರೋ ಸಾಮಾನ್ಯವಾಗಿ ಜೈಲಿನಲ್ಲಿ 11ರಿಂದ 12 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನದ ಊಟದ್ದು. ಆದರೆ ಇವತ್ತು ಮಟನ್ ಮಾಡ್ತಾ ಇರೋದ್ರ ಭಾಗವಾಗಿ ಈಗ 1 ಗಂಟೆಯಿಂದ 2 ಗಂಟೆವರೆಗೂ ಸಹಿತ 2 ಗಂಟೆವರೆಗೂ ಊಟದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಹೀಗಾಗಿನೇ ಇನ್ನು ಅಂದ್ರೆ ಈಗಾಗಲೇ ಸಮಯ ಈಗ ಅಂದ್ರೆ ಹೆಚ್ಚು ಕಡಿಮೆ 12 ಗಂಟೆ ಆಗಿರೋದ್ರಿಂದ ಇನ್ನು ಒಂದು ತಾಸಿನ ಒಳಗೆ ಇನ್ನು 1 ತಾಸು ಅನ್ನುವಷ್ಟರಲ್ಲಿನೇ ಜೈಲಿನ ಏನು ಕೈದಿಗಳಿದ್ರೆ ಅವರೆಲ್ಲರಿಗೂ ಕೂಡ ಊಟವನ್ನು ಕೊಡ್ತಾರೆ. ಅದ್ರ ಭಾಗವಾಗಿ ಮತ್ತೊಂದು ಕಡೆಗೆ ನಿನ್ನೆ ದರ್ಶನ್ ಅವರು ಬರ್ತಾ ಇದ್ರ ಭಾಗವಾಗಿ ಜೈಲು ಅಂದ್ರೆ ಅಲ್ಲಿರ್ತಕ್ಕಂಥ ಕೈದಿಗಳ ಸಂದರ್ಶನಕ್ಕೆ ಅವರ ಕುಟುಂಬಸ್ಥರಿಗೆ ಅವಕಾಶವನ್ನು ಮಾಡಿಕೊಟ್ಟಿರಲ್ಲ. ಆದರೆ ಇವತ್ತು ಯಥಾಸ್ಥಿತಿ ಆಗಿದೆ. ಹೀಗಾಗಿ ಬೆಳಿಗ್ಗೆ 11:30ಯಿಂದ 12:30ವರೆಗೂ ಸಹಿತ ಸಮಯವನ್ನು ನಿಗದಿ ಮಾಡಿದ್ರೆ ಅದ್ರ ಪ್ರಕಾರವಾಗಿಯೇ ಕೈದಿಗಳ ಸಂದರ್ಶನಕ್ಕೆ ಅವ್ರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಹೀಗಾಗಿ ಅವರು ಕೂಡ ಸರಿತಿ ಸಾಲಲ್ಲಿ ನಿಂತಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ಏನು ಒಂದಿಷ್ಟು ಕೈದಿಗಳನ್ನು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಸಹಜವಾಗಿ ಸಾಗ್ತಾ ಇದೆ. ಮತ್ತೊಂದು ಕಡೆಗೆ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿ ಊಟವನ್ನು ಕೊಡ್ತಾರೆ ಅದೇ ಪ್ರಕಾರವಾಗಿ ದರ್ಶನ್ ಅವ್ರಿಗೂ ಕೂಡ ಕೊಡಲಾಗುತ್ತೆ. ಅದನ್ನ ಅವರು ಅದೇ ಪ್ರಕಾರವಾಗಿ ಸೇವಿಸಬೇಕಾಗಿರುವಂಥದ್ದು ಕೂಡ ಅನಿವಾರ್ಯವಾಗಿದೆ. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.